ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಹುನಿರೀಕ್ಷಿತ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಇವತ್ತು ಚಾಲನೆ ಸಿಕ್ಕಿತ್ತು. ಡಿಸಿಎಂ ತಾವೇ ಸ್ವತಃ ಕಾರು ಓಡಿಸುವ ಮುಖಾಂತರ ಚಾಲನೆ ನೀಡಿದ್ದು ಈ ಒಂದು ಭಾಗದ ವಾಹನ ಸವಾರರು ನಿಟ್ಟುಸಿರುಬಿಟ್ಟಿದ್ದಾರೆ. ಫಸ್ಟ್ ಡಬಲ್ ಡೆಕ್ಕರ್ ಫ್ಲೈಓವರ್ ಲೋಕಾರ್ಪಣೆ. ಟ್ರಾಫಿಕ್ಗೆ ಮುಕ್ತಿ ಹಾಡುತ್ತಾ ಡಬಲ್ ಡೆಕ್ಕರ್ ರಸ್ತೆ. ದಕ್ಷಿಣ ಭಾರತದ ಪ್ರಥಮ ರೋಡ್ ಕಮ್ ಮೆಟ್ರೋ ಮೇಲ್ಸೇತುವೆ ಬೆಂಗಳೂರಿನಲ್ಲಿಂದು ಉದ್ಘಾಟನೆಯಾಗಿದೆ. ಬೆಂಗಳೂರಿನ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಫ್ಲೈಓವರ್ ನಿರ್ಮಾಣ ಆಗಿದ್ದು ಒಟ್ಟು 449 ಕೋಟಿ ರೂಪಾಯಿ ವೆಚ್ಚದಲ್ಲಿ 3.3 ಕಿಲೋಮೀಟರ್ ಫ್ಲೈಓವರ್ ಕಾಮಗಾರಿಯಾಗಿದೆ. ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ವಾಹನ ದಟ್ಟಣೆಗೆ ಬ್ರೇಕ್ ಹಾಕೋದಕ್ಕೆ ಅಂತಾನೆ ಫ್ಲೈಓವರ್ನ ಕೆಳ ಸ್ತರದಲ್ಲಿ ವಾಹನಗಳು ಸಂಚರಿಸಲಿದ್ದು ಮೇಲ್ಸ್ತರದಲ್ಲಿ ಮೆಟ್ರೋ ರೈಲು ಸಂಚರಿಸುವುದಕ್ಕೆ ಅನುವು ಮಾಡಿಕೊಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ವತಃ ತಾವೇ ಕಾರು ಡ್ರೈವ್ ಮಾಡುವ ಮೂಲಕ ಪ್ರಾಯೋಗಿಕ ಸಂಚಾರಕ್ಕೆ ಚಾಲನೆ ನೀಡಿದ್ರು. ಇದು ಒಂದು ದೊಡ್ಡ ಯೋಜನೆ. ಈಗಾಗಲೇ 5 ಲೈನ್ ಪಾರ್ಟ್ ಇರುವಂಥ ಫೇಸ್ 2 ಪ್ರಾಜೆಕ್ಟ್ ಎಲಿವೇಟೆಡ್ ಮೆಟ್ರೋ ಆರ್ವಿ ರೋಡ್ ಕಂಸಂದ್ರ ಅದು 9.5 ಕಿಲೋಮೀಟರ್ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. 5,745 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಹಾಗಾದ್ರೆ ಇದರಿಂದ ಏನು ಉಪಯೋಗ ಅಂತ ನೋಡೋದಾದ್ರೆ ರಾಗಿಗುಡ್ಡ ಸಿಲ್ಕ್ ಬೋರ್ಡ್ ಜಂಕ್ಷನ್ ರಸ್ತೆ ಟ್ರಾಫಿಕ್ ಕಡಿಮೆ ಆಗುತ್ತೆ. ಸಿಂಗಲ್ ಮುಕ್ತ ಕಾರಿಡಾರ್ ಆಗಿ ಪರಿವರ್ತಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ರಾಗಿಗುಡ್ಡದಿಂದ ಪ್ರಯಾಣಿಸುವವರು ಸಿಗ್ನಲ್ ಇಲ್ಲದೆ ಓಡಾಟವನ್ನ ನಡೆಸಬಹುದು. ಎಚ್ಎಸ್ಆರ್ ಲೇಔಟ್ ಹೊಸೂರು ರಸ್ತೆಗೆ ಸುಗಮ ಸಂಪರ್ಕ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಡಬಲ್ ಡೆಕ್ಕರ್ ವಿಶೇಷತೆ ಏನು ಅಂತ ನೋಡೋದಾದ್ರೆ ಬಿಎಂಆರ್ಸಿಎಲ್ ಹಳದಿ ಲೈನ್ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಮಾಡಿದೆ. ಆರ್ವಿ ರಸ್ತೆ ಹಾಗೂ ಬೊಮ್ಮಸಂದ್ರ ನಡುವಣ ಮಾರ್ಗ ಇದು. ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ 3.3 ಕಿಲೋಮೀಟರ್ ಫ್ಲೈಓವರ್ ನಿರ್ಮಾಣ. ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ವಾಹನ ಸಂಚಾರ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ 5 ಲೂಪ್ ರ್ಯಾಂಪ್ ನಿರ್ಮಾಣ ಮಾಡಲಾಗಿದೆ. ವಾಹನ ಸಂಚಾರದ ಫ್ಲೈಓವರ್ ನೆಲಮಟ್ಟದಿಂದ 8 ಮೀಟರ್ ಎತ್ತರ ಇದೆ. ಮೆಟ್ರೋ ಲೇನ್ 16 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಜೈಪುರ, ನಾಗ್ಪುರ, ಮುಂಬೈನಂತಹ ನಗರಗಳ ಸಾಲಿಗೆ ಬೆಂಗಳೂರು ಸೇರಿದೆ. ಇನ್ನು ಸದ್ಯ ಮೊದಲ ಫ್ಲೈಓವರ್ ಮಾಡಿರುವ ಬಿಎಂಆರ್ಸಿಎಲ್ ಇದು ಒಂದೇ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಸೀಮಿತವಾಗುತ್ತಾ ಇಲ್ಲ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ಇದ್ದು ಅದಕ್ಕೂ ಮುಕ್ತಿ ಹಾಡೋದಕ್ಕೆ ಕೆಲಸ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆತನಿಗೆ ಒಡ ಹುಟ್ಟಿದ ತಂಗಿ ಅಂದರೆ ಪಂಚಪ್ರಾಣ. ಆಕೆಗಾಗಿ ಕಷ್ಟಪಟ್ಟು ದುಡಿದು ಮದುವೆ ಸಹ ಮಾಡಿದ್ದ. ಆದರೆ ಮದುವೆಗಾಗಿ ಅತಿಯಾದ ಸಾಲ ಮಾಡ್ಕೊಂಡಿದ್ದಂತೆ. ಇದರಿಂದ ಆ ಸಾಲ ತೀರಿಸೋದಕ್ಕೆ ಮಾಡಬಾರದ ಕೆಲಸ ಮಾಡಿ ಈಗ ಕಂಬಿ ಹಿಂದೆ ನಿಂತಿದ್ದಾನೆ. ತಂಗಿ ಮದುವೆಗಾಗಿ ಸಿಕ್ಕಾಪಟ್ಟೆ ಸಾಲ ತೀರಿಸಲು ಕಳ್ಳತನಕ್ಕಿಳಿದ ಅಣ್ಣ. ತಂಗಿ ಮದುವೆಯನ್ನ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಕನಸಿತ್ತು ಈತನಿಗೆ. ಇದಕ್ಕಾಗಿ ಸಿಕ್ಕಾಪಟ್ಟೆ ಸಾಲ ಮಾಡಿ ಅನ್ಕೊಂಡಂತೆ ತಂಗಿ ಮದುವೆಯನ್ನ ಗ್ರ್ಯಾಂಡ್ ಆಗಿಯೇ ಮಾಡಿದ್ದ. ಆದ್ರೆ ಸಾಲ ತೀರಿಸಲಾಗದೆ ಬೇರೆಯವರ ತಾಳಿಗೆ ಕೈ ಹಾಕಿದ್ದಾನೆ. ಮದ್ದೂರು ಮೂಲದ ಆರೋಪಿ ಸಂಜೀವ್ ಕುಮಾರ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕೆಲ ವರ್ಷಗಳ ಹಿಂದೆ ತಂಗಿಯ ಮದುವೆಗೆ ಅಂತ ಸಾಲ ಮಾಡಿಕೊಂಡಿದ್ದ. ಇದನ್ನ ತೀರಿಸೋದಕ್ಕೆ ವೃದ್ಧೆಯರ ಕುತ್ತಿಗೆಗೆ ಕೈ ಹಾಕಿ ಸರಗಳ್ಳತನ ಮಾಡುತ್ತಿದ್ದ ಈತನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ.
ಸಂಜು ಕುಮಾರ್ ಮದ್ದೂರಿನಿಂದ ಹೆಂಡತಿಯೊಂದಿಗೆ ಬೆಂಗಳೂರಿಗೆ ಬಂದು ನೆಲೆಸಿದ್ದ. ಜೀವನಕ್ಕಾಗಿ ಫುಡ್ ಡೆಲಿವರಿ ಕೆಲಸ ಮಾಡ್ತಾ ಇದ್ದ. ದಿನೇ ದಿನೇ ಸಾಲದ ಒತ್ತಡ ಹೆಚ್ಚಾಗಿತ್ತು. ಹೀಗಾಗಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವುದಕ್ಕೆ ಫುಡ್ ಡೆಲಿವರಿ ಕೆಲಸದ ಜೊತೆಗೆ ಕಳ್ಳತನಕ್ಕೆ ಇಳಿದಿದ್ದ. ಕೆಂಗೇರಿ, ಕುಂಬ್ಳಗೋಡು, ಆರ್ಆರ್ ನಗರ ಸೇರಿ 7 ಕಡೆಗಳಲ್ಲಿ ಕೈ ಜಳಕ ತೋರಿಸಿದ್ದ. ಪೊಲೀಸರು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ. 7 ಲಕ್ಷ ಮೌಲ್ಯದ 105 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಒಂದ್ ಕಡೆ ಪುಣ್ಯದ ಕೆಲಸ ಮಾಡಿ ಇನ್ನೊಂದ್ ಕಡೆ ಪಾಪದ ಕೆಲಸ ಮಾಡಿ ಕಾಕಿ ಕೈಗೆ ತಗ್ಲಾಕೊಂಡಿದ್ದಾನೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ಒಂದು ATM ರಾಬರಿ ಇಡೀ ಬೆಳ್ಳಂದೂರು ಭಾಗದ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಮತ್ತೆ ಹೊರ ರಾಜ್ಯದ ಕಳ್ಳ ಖದೀಮರು ಬಂದ್ರ ಅನ್ನೋ ಅನುಮಾನವನ್ನ ಹುಟ್ಟುಹಾಕಿತ್ತು. ಇದೀಗ ಖಾಕಿ ಅಸಲಿ ಖದೀಮರಿಗೆ ಬಿಸಿ ಮುಟ್ಟಿಸೋ ಮೂಲಕ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಬೆಳ್ಳಂದೂರು ATM ರಾಬರಿ ಕೇಸ್ಗೆ ಟ್ವಿಸ್ಟ್. ತನಿಖೆಯಲ್ಲಿ ಬಯಲಾಯಿತು ಏಜೆನ್ಸಿಯವರ ಕಳ್ಳಾಟ. ಇದು ಬೆಂಗಳೂರಿನ ಬೆಳ್ಳಂದೂರಿನಲ್ಲಿರುವ ಆಕ್ಸಿಸ್ ಬ್ಯಾಂಕ್ ATM. ಇದೇ ತಿಂಗಳು 7ನೇ ತಾರೀಕಿನಂದು ಇಲ್ಲಿ ದರೋಡೆ ಆಗಿರುತ್ತೆ. ಇನ್ನು ಈತನನ್ನ ನೋಡಿ, ಮುಖಕ್ಕೆ ಬೆಡ್ಶೀಟ್ ಹಾಕೊಂಡು ಎಂಟ್ರಿ ಕೊಡ್ತಾನೆ. ಸಿಸಿಟಿವಿ ಕ್ಯಾಮೆರಾಗಳಿಗೆ ಕಪ್ಪು ಸ್ಪ್ರೇ ಮಾಡ್ತಾನೆ. ನಂತರ ಗ್ಯಾಸ್ ಕಟರ್ ಬಳಸಿ ATM ಬಾಕ್ಸ್ ಕತ್ತರಿಸಿ ಲಕ್ಷಾಂತರ ಹಣ ಎಗರಿಸಿ ಎಸ್ಕೇಪ್ ಆಗ್ತಾರೆ. ಬಳಿಕ ಹಣ ಕಳ್ಳತನ ಆಗಿದೆ ಅಂತ ಬ್ಯಾಂಕ್ ಸಿಬ್ಬಂದಿ ದೂರು ನೀಡಿರ್ತಾರೆ. 16.5 ಲಕ್ಷ ಹಣ ಕಳ್ಳತನ ಆಗಿದೆ ಅಂತ ಪ್ರಕರಣವು ದಾಖಲಾಗಿರುತ್ತೆ. ಆದ್ರೆ ಪೊಲೀಸರ ತನಿಖೆಯಲ್ಲಿ ಹಣ ಕದ್ದಿರುವವರ ಅಸಲಿ ಮುಖ ಬಯಲಾಗುತ್ತೆ ನೋಡಿ. ಎಸ್, ಹಣ ಹಾಕುತ್ತಿದ್ದ ಏಜೆನ್ಸಿಯವರ ಕಳ್ಳಾಟ ಸಿಸಿಟಿವಿಯಲ್ಲಿ ಬಯಲಾಗಿತ್ತು. ಹಾಕದೆಯೇ ATMನಲ್ಲಿ ರಾಬರಿ ಮಾಡಿದ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಫೀಲ್ಡ್ ಆಪರೇಷನ್ ಮ್ಯಾನೇಜರ್ ಪ್ರತಾಪ್, ATM ಆಫೀಸರ್ ಪವನ್ ಕಲ್ಯಾಣ್ ಹಾಗೂ ಧರ್ಮೇಂದ್ರ, ರಾಘವೇಂದ್ರ, ಮಹೇಶ್ ಎಂಬುವರು ಬೆಳ್ಳಂದೂರು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ATMನಲ್ಲಿ ದೋಚಿದ್ದ ಗ್ಯಾಂಗ್ಗೆ ಬರೀ 5,000 ಮಾತ್ರ ಸಿಕ್ಕಿರುತ್ತೆ. ಆದರೆ ರಾಬರಿಗೂ ಹಿಂದಿನ ದಿನ ಏಜೆನ್ಸಿಯ 5 ಸಿಬ್ಬಂದಿ ಹಣ ಹಾಕಲು ಬಂದು ಟೆಕ್ನಿಕಲ್ ಸಮಸ್ಯೆಯಿಂದ ಹಣ ವಾಪಸ್ ತಗೊಂಡು ಹೋಗಿರೋದು ಗೊತ್ತಾಗಿದೆ. ಬಳಿಕ 5ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಏಜೆನ್ಸಿಯ ಕಳ್ಳಾಟ ಬಯಲಾಗಿದೆ. ಈ 5 ಆರೋಪಿಗಳು ಪಾಲಿಕೆ ಬಂದ ಹಣವನ್ನ ಸಮನಾಗಿ ಹಂಚಿಕೊಂಡಿದ್ರು. ಅದರಲ್ಲಿ ಕೆಲ ಆರೋಪಿಗಳು ಸುಮಾರು 3 ಲಕ್ಷದಷ್ಟು ಹಣವನ್ನ ಕ್ರೆಡಿಟ್ ಕಾರ್ಡ್, ಬ್ಯಾಂಕ್ ಸಾಲವನ್ನ ತೀರಿಸಿದ್ರು. ಉಳಿದ ಹಣವನ್ನ ಅವರ ಬಳಿಯೇ ಇಟ್ಕೊಂಡಿದ್ರು. ಇನ್ನು ಆರೋಪಿಗಳು ಈ ಹಿಂದೆಯೂ ಎಲ್ಲಾದ್ರೂ ಇದೇ ತರಹ ಮಾಡಿದ್ದಾರಾ ಅಂತ ಬೆಳ್ಳಂದೂರು ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.